ನಮ್ಮ ತವ್ರ ಮನೆ ಎಲ್ಲರೂ ಕೇಳ್ತಾ ಇದ್ರಿ. ಎಲ್ಲ ಕಡೆನೂ ನಾರ್ಮಲ್ ಆಗಿ ನಿಮ್ಗೆಲ್ಲ ಗೊತ್ತಿರ್ಬೋದು. ದೇವರೆಲ್ಲ ಮಾಡೋವರೆಗೂ ಮನೇಲಿ ಯಾರು ಏನು ಅಡ್ಗೆ ಮಾಡೋಗಿಲ್ಲ. ಮಕ್ಳಿರೋ ಮನೆಯವರು ನೋಡೋದಿಕ್ ಬರ್ತಾ ಇರ್ಲಿಲ್ಲ. ನೋಡೋದಿಕ್ ನಿಜ ಒಂದಿನಾನು ಬರ್ಲಿಲ್ಲ. ನಯನ ಆಂಟಿ ಬಂದಿಲ್ಲ. ಸೊ ಫೈನಲಿ ನಮ್ಮ ಮನೆಗೆ ಬಂದಿದ್ದೀವಿ. ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ರಸಮ್ ರೆಡಿ. ಗಮ್ಮಂತಿದೆ. ಯಾರಿಗಾದ್ರೂ ಒಬ್ಬಟ್ಟು ರಸ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದು ತೊರೆನಾಡಮ್ಮನಿಗೆ ಫಸ್ಟ್ ಮೊಸರನ್ನ, ಆಮೇಲೆ ತಂಬಿಟಾರ್ತಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಶ್ವಿನಿನ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ತವ್ರ ಮನೆ ಎಲ್ಲರೂ ಕೇಳ್ತಾ ಇದ್ರಿ, ನಿಮಗೆ ಯಾರೂ ಇಲ್ವಾ ಅಂತ ಎಲ್ಲ. ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀನಿ. ನೀವು ಕೇಳ್ದಂಗೆ ನಮ್ಮ ತವ್ರ ಮನೆನ ತೋರಿಸ್ತೀನಿ ಬನ್ನಿ. ಈಗ ತಾನೇ ಊರಿಗೆ ಬಂದ್ವಿ. ಊರಿಗೆ ಬರ್ತಿದ್ದಂಗೆ ನೋಡಿ ಹಬ್ಬದ ಸಂಭ್ರಮ ಹೇಗೆ ಶುರುವಾಗಿದೆ ನಮ್ಮ ಊರಲ್ಲಿ ಅಂತ. ಸೊ ಫೈನಲಿ ನಮ್ಮ ಮನೆಗೆ ಬಂದಿದ್ದೀವಿ. ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ಇದೇ ನಮ್ಮ ತವ್ರ ಮನೆ. ಚೆನ್ನಾಗೈತೆ ಅಶ್ವಿನಿ? 15-16 ವರ್ಷ ಆಗೈತೆ ಕಟ್ಟಿ. ಇದು ದೇವ್ರ ಮನೆ. ಹೋಮ್ ಟೂರ್ ಮಾಡ್ತಾ ಇಲ್ಲ. ಇದು ರೂಮು. ಇದು ರೂಮು, ಇದು ಡೈನಿಂಗ್ ಹಾಲು, ಇದು ಕಿಚನ್. ನಮ್ಮಮ್ಮ ನನ್ನ ತಮ್ಮ ಇಬ್ಬರು ಇರ್ತಾರೆ. ಸೊ ಅವರು ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಮತ್ತೆ ಬಂದಿದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ನೋಡಿ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಮಮ್ಮಿ ಆರತಿ ಎತ್ಕೊಂಡು ಹೋಗ್ತಿದ್ದಾರೆ. ನಾವು ಬಂದಿದ ತಕ್ಷಣ ಆರತಿ ಹೋಯ್ತು ಅಲ್ವಾ? ಅದಕ್ಕೆ ನಾವು ಬರ್ಬೇಕಾದ್ರೆ ಅಂದರೆ 3 ದಿನನೂ ಆರತಿ ಇರುತ್ತೆ. ನಿನ್ನೆ, ಇವತ್ತು, ನಾಳೆ 3 ಆರತಿ ಒಂದಿದೆ. ನಮ್ಮ ಮೋಹಿತ್ಗೆ ಟೆಸ್ಟ್ ನಡೀತಾ ಇದೆ. ಇಲ್ಲ ಅಂದಿದ್ರೆ ನಾವು ಮುಂಚೆನೇ ಬರ್ತಾ ಇದ್ವಿ, ಇರಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ನೋಡಿದ್ರೆ ಸಡನ್ನಾಗಿ ಅವಳು ಟೆಸ್ಟ್ದು ಶೆಡ್ಯೂಲ್ ಕಳಿಸಿದ್ರು. ಇವ್ರ ಮಮ್ಮಿ ಹಬ್ಬಕ್ಕೆ ಕರೆದ್ರು, ಅಲ್ಲಿ ಶೆಡ್ಯೂಲ್ ಕೊಟ್ಟರು. ಸೊ ಅದಕ್ಕೆ ಮೇನ್ ದಿನ ಮಾತ್ರ ಬಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಕಾಫಿ ನೋಡಿ ಬಂದ ತಕ್ಷಣ ಹಾಲು ಕುಸ್ತಿದ್ದಾರೆ ಅಷ್ಟೇ. ಮಕ್ಕಳು ದೊಡ್ಡವರಾದ್ಮೇಲೆ ಅಲ್ವಾ? ಅದಕ್ಕೆ ನಿಮ್ಮ ತವ್ರ ಮನೆಗೆ ಬಂದು ಏನು ಅನ್ನಿಸ್ತಿದೆ? ಅದಕ್ಕೆ ಖುಷಿ ಆಗ್ತೈತೆ. ರಜದಲ್ಲೂ ಬಂದಿರಲಿಲ್ಲ. ರಜದಲ್ಲಿ ನಾನು ಬರಕ್ಕೆ ಬಿಟ್ಟಿರಲಿಲ್ಲ. ಆ್ಯಕ್ಚುಲಾಗಿ ನಾನು ಬಂದೆ ಮನೆಗೆ, ಸುನಿ ಹೋದ್ರು ಅಂತ. ನಾನು ಒಬ್ಬಳೇ ಇರ್ತೀನಿ ಅದಕ್ಕೆ ಅಂತ ಅಂದು ಅವ್ರನ್ನ ರಜಕ್ಕೆಲ್ಲೂ ಕಳಿಸ್ಲೇ ಇಲ್ಲ, ಹೋಗೇ ಇಲ್ಲ. ಸೊ ನನಗೋಸ್ಕರ ಪಾಪ ಅವ್ರದ್ದು ಸಮ್ಮರ್ ಹಾಲಿಡೇಸ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಅದಕ್ಕೆ. ನನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀರಾ ನನಗೋಸ್ಕರ. ಅದಂತೂ ನಿಜ. ಇದೇ ಫಸ್ಟ್ ಇಯರು ಅದಕ್ಕೆ ನನಗೋಸ್ಕರ ಇರೋದು. ಯಾಕಂದರೆ ನಾನು ಬರ್ತಿರಲಿಲ್ಲ ಜಾಸ್ತಿ, ನಮ್ಮನೆಗೆ ಬರ್ತಿರಲಿಲ್ಲ. ಯಾವಾಗೂ ನಾನು ನಮ್ಮಲ್ಲೇ ಇರ್ತಿದ್ದೆ, ಅಂದರೆ ನನ್ನ ಹಸ್ಬೆಂಡ್ ಮನೇಲಿ. ಸೊ ನಾನು ಸುನಿ ಕೆಲಸದ ಮೇಲೆ ಹೋಗಿದ್ರಿಂದ ನಾನು ಬಂದಿದ್ದಕ್ಕೆ ಅವರು ಇನ್ನು ಒಬ್ಬಳೇ ಇರ್ತಾಳೆ, ಹೇಗೆ ಬಿಟ್ಟು ಹೋಗೋದು, ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ನನ್ನ ಜೊತೆನೆ ಸ್ವಲ್ಪ ಕಾಡು ಅಂದರೆ ತೀರಾ ಕಾಡೇನಲ್ಲ, ಜನಗಳು ಕಮ್ಮಿ, ಹೊಸ ಲೇಔಟ್, ಕಮ್ಮಿ. ನೋಡಿ ಇದೆ ನಂತವ್ರ ಮನೆ. ಸೊ ಹಬ್ಬಕ್ಕೆ ಬಂದಿದ್ದೀವಿ. ಹಬ್ಬಕ್ಕೆ ಅಷ್ಟೇ ಕರ್ಕೊಂಬಂದಿರೋದು. ನಮ್ಮ ಅದಕ್ಕೆ ನಾನೇನಾದರೂ ಬಂದಿಲ್ಲ ಅಂದರೆ ಅವ್ರು ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಅಂತ ನಾನು ಬಂದು ಹಬ್ಬ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತೀನಿ, ಎಲ್ಲೂ ಬಿಡಲ್ಲ ಅವ್ರನ್ನ. ಸೊ ಕಾಫಿ ಬೆರೆಸ್ತಿದ್ದಾರೆ. ಕಾಫಿ ಕುಡಿದ್ಬಿಟ್ಟು ಮತ್ತೆ ಸಿಗೋಣ. ನಮ್ಮ ಮಕ್ಕಳೆಲ್ಲ ಬಂದಿದ ತಕ್ಷಣ ಹಾರ್ಬಿಟ್ರು. ಅಲ್ಲಿ ನಾವಿಂಗೆ ಎಂಟ್ರಿ ಕೊಡ್ತಿದ್ದಂಗೆ ಆರತಿ ಪಾಸ್ ಆಯಿತು. ಸೊ ಮಕ್ಕಳೆಲ್ಲ ಅವ್ರ ಜೊತೆ ಹಾಗೆ ಹೊಟ್ಟೋಗ್ಬಿಟ್ರು. 3 ಜನನು ನಮ್ಮ ಅತ್ತೆ ಅವ್ರ ಜೊತೆ ಹೋದ್ರು. ಸೊ ಇವಾಗ ನಾವು ಕಾಫಿ ನೆಮ್ಮದಿಗೆ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾಳೆ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ಮತ್ತೆ ಸಿಗೋಣ. ನೋಡಿ ಒಬ್ಬಟ್ಟಿಗೆ ಕಾಳೆಲ್ಲ ಬೇಯಿಸಿಟ್ಟಿದ್ದಾರೆ ನಮ್ಮ ಅತ್ತೆ. ಸೊ ಒಬ್ಬಟ್ಟು ಮಾಡ್ತೀವಿ ಇವತ್ತು ಮನೇಲಿ. ಒಬ್ಬಟ್ಟು ರಸ ಮತ್ತು ಹಾಗೆ ಇನ್ನೂ ಏನೇನಿರುತ್ತೆ ಗೊತ್ತಿಲ್ಲ. ಇವಾಗ ಜಸ್ಟ್ ಬಂದಿದ್ದೀವಿ. ಕಾಫಿ ಕುಡಿದ್ಬಿಟ್ಟು ಏನು ಅಂತ ನೋಡಬೇಕು. ಗೆಸ್ಟು ಫಸ್ಟ್ ಟೈಮ್ ಬಂದಿದ್ದೀನಿ, ಹೇಗೆ ನೋಡ್ಕೋತಾರೆ. ಸ್ಟೇ ಇರೋದಕ್ಕೆ ಮಾತ್ರ ಅಶ್ವಿನಿ ಫಸ್ಟ್ ಟೈಮು. ಮೋಹಿತಾ ಹುಟ್ಟಿದಾಗ ಪ್ರತಿ ವಾರ ಇಲ್ಲೇ ಇರ್ತಿದ್ರು ಸೊಸೆ ನೋಡಕ್ಕೆ. ನಮ್ಮತ್ತೆ ಅಶ್ವಿನಿ ಇಬ್ರು ಅವಾಗ ಬರ್ತಿದ್ವಿ. ಬುದ್ಧನ್ ನೋಡೋದಕ್ಕೆ ಬರ್ತಾ ಇರಲಿಲ್ಲ. ನೋಡೋದಕ್ಕೆ ನಿಜ ಒಂದಿನಾನು ಬರ್ಲಿಲ್ಲ. ಯಾಕೆಂದ್ರೆ ಅವಳಿಗೂ ನನಗೂ ಪಾಪು ಇತ್ತು. ಇಬ್ರಿಗೂ ಎಷ್ಟು 9 months ಡಿಫ್ರೆನ್ಸ್ ಅಷ್ಟೇ, ಬುದ್ಧನ್ಗೂ ಮತ್ತೆ ನನ್ನ ಮಗಾಗೂ. ಸೊ ನಾನು ಚಿಕ್ಕ ಪಾಪು ಇಟ್ಕೊಂಡು ಹೇಗೆ ಬರೋದು ಅಂದ್ಬಿಟ್ಟು ಬರ್ತಿರ್ಲಿಲ್ಲ. ನಮ್ಮ ಮಾವ ವಾರ ಆಯ್ತು ಅಂದ್ರೆ ಹೋಗ್ರಿ ಮಗ ನೋಡ್ಕೊಬರ್ರಿ, ಹೋಗಿ ಅಂತ ಅಂದ್ಬಿಟ್ಟು ಕಳ್ಸೋರು. ಪ್ರತಿ ವಾರ ಅತ್ತೆ ಅಶ್ವಿನಿ ಇಲ್ಲ. ಎಷ್ಟು ಫೋಟೋಸು ನಮ್ಮ ಮೋಹಿತಂದು ಬಂದಾಗೆಲ್ಲ ಎಲ್ಲ ಬೈಯೋರು, ಸಣ್ಣ ಆಗ್ಬಿಡತ್ತೆ ಮಗು, ಫೋಟೋ ತೆಗಿಬಿಡ ಅಂತ. ನಾನು ತೆಗೆದು ಇಡ್ತಿದ್ದೆ. ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು. ಸೊ ಹಬ್ಬನ ನಾವು ಯಾವ ಥರ ಮಾಡ್ತೀವಿ ಅಂತ, ಊರಹಬ್ಬ ಇರೋದು ಆ್ಯಕ್ಚುಲಿ. ಊರಹಬ್ಬ ಯಾವ ರೀತಿ ಮಾಡ್ತೀವಿ ಅಂತ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಯಾಕೆ ಅಶ್ವಿನಿ? ನಮ್ಮ ಮಾವ ತಂಗಿ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಕೂತಿತ್ತು.
ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಕಾಫಿ ಅಶ್ವಿನಿ ತಕ್ಷಣ ಎಲ್ಲಾದ್ರೂ ಹೋಗ್ಲಿ ಬರ್ಲಿ ಫಸ್ಟ್ ಕಾಫಿ ಇರಬೇಕು. ಸೊ ಎಲ್ಲರೂ ನಮ್ಮಮ್ಮ ಯಾರೂ ಇಲ್ಲ, ಎಲ್ಲರೂ ಆರತಿ ಎತ್ಕೊಂಡು ಹೋಗಿದ್ದಾರೆ. ಮಕ್ಳನ್ನು ಜೊತೆಲಿ ಕರ್ಕೊಂಡು ಹೋದ ನನ್ನ ತಮ್ಮ. ಸೊ ಫಸ್ಟು ನಾವಿಬ್ಬರು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಆಮೇಲೆ ಬೇರೆ ಕೆಲಸ ಮಾಡೋಣ. ಹೆಂಗದಕ್ಕೆ ನೀವು ಕುಕ್ಕಿಂಗ್ ಎಕ್ಸ್ಪರ್ಟ್ ಆಗಿದ್ದು? ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದಲ್ಲ ರೀ. ನೋಡಿ ಇವರೇ ನಮ್ಮ ಅತ್ತೆ. ರಸಮ್ ರೆಡಿ. ಗಮ್ಮಂತಿದೆ. ಯಾರಿಗಾದ್ರೂ ಒಬ್ಬಟ್ಟು ರಸ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಒಬ್ಬಟ್ಟು ರಸ, ಅನ್ನ, ಒಬ್ಬಟ್ಟು, ಪಾಯಸ ಎಲ್ಲ ಬಂದಿದ್ದು ಲೇಟು. ಸೊ ಬೇರೆ ಏನು ಮಾಡೋಕ್ಕಾಗಿಲ್ಲ. ಒಬ್ಬಟ್ಟು ಇದ್ಮೇಲೆ ಪಾಯಸ ಏನು ಬೇಡ ಬಿಡಿ ಅದಕ್ಕೆ. ಮನೇಲಿ ಮಾಡ್ತಾ ಇರ್ತೀನಲ್ಲ. ಇವಾಗ ಯಾರು ಮೊದ್ಲಿನ ಥರ ಕಾಯಲ್ಲೋ ಅದೆಲ್ಲ ಹಾಕೊಂಡು ತಿನ್ನಲ್ಲ. ಬಟ್ ನಮ್ಮನೇಲಿ ನಾನೇ ಮಾಡೋದು. ಒಬ್ಬಟ್ಟು ಮಾಡಿದ್ರೆ ಪಾಯಸ ಮಾಡ್ತೀನಿ ಜೊತೆಗೆ. ನನಗೆ ಒಬ್ಬಟ್ಟಿಗೆ ಪಾಯಸ ಹಾಕೊಳ್ತೀನಿ ಇಷ್ಟ. ಈಗ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಸುಟ್ಟು ಊಟ ಕೊಡೋದು. ಯಾರು ಇಲ್ಲ ನೆಂಟರು, ನಾನೇ ನೆಂಟರು ಮನೆಗೆ. ಇದು ಶೋ ವಾಸ್ ಅಲ್ಲ, ನಮ್ಮ ಅದಕ್ಕೆ ಆರತಿಗೆ ರೆಡಿ ಮಾಡಿರೋದು. ಚೆನ್ನಾಗಿ ಕಾಣಿಸ್ತಿದೆ. ಅವರು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗ್ಬಿಟ್ಟು ಬರ್ತಾರೆ ಪೂಜೆ ಎಲ್ಲ ಆದ್ಮೇಲೆ. ಚೆನ್ನಾಗಿ ಕಾಣಿಸ್ತಿದೆ. ಇದನ್ನ ಅದೇ ಬರ್ತಾರಲ್ಲ ಅವ್ರ ಹತ್ರ ಕೂದಲೆಲ್ಲ ಕೊಟ್ಬಿಟ್ಟು ಮೇಲೆ 50 ರೂಪಾಯಿ ಎಷ್ಟು ಕೊಟ್ಬಿಟ್ಟು ತಗೊಂಡಿದ್ವಿ. ಒಳ್ಳೆ ಐಡಿಯಾ, ಚೆನ್ನಾಗಿದೆ. ಇದಕ್ಕೆ ಆರತಿ ತೊಗೊಂಡೋಗೋದಕ್ಕೆ ಚೆನ್ನಾಗಿದೆ. ದೇವ್ರು ತಗೊಬಂದ್ಮೇಲೆ ಸೊ ಎಲ್ಲ ಜನ ಜಾಯಿನ್ ಆಗ್ತಾರೆ. ಎಲ್ಲ ಊರುಗಳಲ್ಲೂ ಹಬ್ಬ ಮಾಡ್ತಾರೆ. ಸೊ ನಮ್ಮ ಅತ್ತಿಗೆ ತವ್ರ ಮನೇಲಿ ನಮ್ಮ ಅತ್ತಿಗೆ ಸಂಭ್ರಮ ಇವಾಗ ತೋರಿಸ್ತೀನಿ. ನೋಡಿ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ ಅತ್ತಿಗೆ. ಕಮೆಂಟ್ ನಿಮಗೆ ಚೆನ್ನಾಗಿದೆ, ಸೀರೆ ಚೆನ್ನಾಗಿಲ್ಲ, ನೀವು ಹುಟ್ಟಿರೋದಕ್ಕೆ ಚೆನ್ನಾಗಿದೆ. ಇದು ತೊರೆನಾಡಮ್ಮನಿಗೆ ಫಸ್ಟ್ ಮೊಸರನ್ನ, ಆಮೇಲೆ ತಂಬಿಟಾರ್ತಿ. ಅಲ್ಲಿ ಪೂಜಾರಪ್ಪ ಅವ್ರ ಮನೆ ಹತ್ರ ಹೋಗ್ಬೇಕು ಫಸ್ಟಿಗೆ. ನಯನ ಆಂಟಿ ಬಂದಿಲ್ಲ. ನಯನ ಬೇಕಂತೆ. ನಯನ ನೀನನ್ನು ಕೇಳ್ತವ್ರೆ ನೋಡು, ನೀನು ಅಭಿಮಾನಿ. ಇವ್ರು ನಮ್ಮ ಮಗಳು. ಹಾಯ್ ಹೇಳು. ಇದು ಬಂದು ತೊರೆನಾಡಮ್ಮನಿಗೆ ನಾವು ಆರತಿ ಮಾಡೋದು. ಅದು ದೇವ್ರನ್ನ ತಗೊಂಡೋಗಿ ಊರಿಂದ ಆಚೆ ಇಟ್ಟು ಪೂಜೆ ಮಾಡ್ಬಿಟ್ಟು ಬರೋದು. ಸೊ ಎಲ್ಲರೂ ಮೊಸರನ್ನ ತೊಗೊಂಡೋಗ್ತಾರೆ, ಒಬ್ಬೊಬ್ರು ತಂಬಿಟಾರ್ತಿನೂ ಕೂಡ ತೊಗೊಂಡೋಗಿರ್ತಾರೆ. ಇಲ್ಲಿ ಊರಿಂದ ಆಚೆ ಬಂದು ಅದನ್ನು ಇಟ್ಟು ಪೂಜೆ ಮಾಡಿ ಆರತಿ ಎಲ್ಲ ಕೊಟ್ಟು ಆಮೇಲೆ ಬರೋದು. ಅವಾಗೆಲ್ಲ ನಮ್ಮ ಹಿರಿಯವರೆಲ್ಲ ಹೊಲ್ಗಳಲ್ಲಿ ದೇವ್ರನ್ನ ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ತಾಯಿದ್ರು. ಸೊ ನಮ್ಮದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇವಾಗ ಊರಿಂದ ಆಚೆ ತೊಗೊಂಡೋಗಿ ಇಟ್ಟು ಮಾಡ್ತೀವಿ. ಏಕೆಂದರೆ ಅಲ್ಲಿ ಫುಲ್ ಎಲ್ಲ ಕಂಪ್ನಿಗಳೈತಲ್ಲ ಅದಕ್ಕೆ. ಸೊ ಇವಾಗ ಅದನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ಸೆಕೆಂಡ್ ಆರತಿಗೆ ರೆಡಿ ಮಾಡೋಕ್ಕೆ ಬರಬೇಕು. ಒಂದೇ ದಿವಸ 3 ದೇವರು ಆರತಿ ಇರೋದ್ರಿಂದ ನಾವು ಫಸ್ಟು ತೊರೆನಾಡಮ್ಮಂದು ಪೂಜೆ ಆದಮೇಲೆ ಇವಾಗ ಗ್ರಾಮ ದೇವತೆ ಪೂಜೆ ಇರುತ್ತೆ. ಸೊ ಇವಾಗ ಆ ಆರತಿನ ರೆಡಿ ಮಾಡೋದಕ್ಕೆ ಹೋಗ್ತಾ ಇದೀವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಈ ಆರತಿ ಬಂದು ಗ್ರಾಮ ದೇವತೆ ದಣ್ಣಮ್ಮನಿಗೆ ಇಲ್ಲೇ ಊರೊಳಗಡೆನೆ ಮಾಡೋದು. ತಂಬಿಟಾರ್ತಿ ಮಾಡಿರ್ತೀವಿ ನಾವು. ಸೊ ಇವರು ನಮ್ಮಮ್ಮ ಗಟ್ಟೆಯದೆಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ಅಣ್ಣನ ಮಗ ಕೋಳಿ ಇಟ್ಕೊಂಡಿದ್ದಾನೆ. ಕೋಳಿ ಒಪ್ಪಿಸೋರು ಕೂಡ ಒಪ್ಪಿಸ್ಕೊತಾರೆ, ಮರಿ ಒಪ್ಪಿಸೋರು ಒಪ್ಪಿಸ್ತಾರೆ. ನಾವು ಪ್ರತಿ ವರ್ಷ ಇದೇ ಜಾಗದಲ್ಲೇನೆ ದಣ್ಣಮ್ಮನಿಗೆ ಯಾವಾಗಲೂ ಪೂಜೆ ಮಾಡೋದು. ಇದು 3ನೇ ಆರತಿ. ನಾಡಮಾರಮ್ಮನಿಗೆ ಇದೇ ಮೇಯ್ನು, ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ಬಾವಿ ಹತ್ರನೇ ಹಿಂದೆ ಚಪ್ರ ಹಾಕಿ ದೇವ್ರನ್ನ ತೊಗೊಂಡೋಗಿ ಅಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಹಾರ ಕೊಟ್ಟು ಅದರಿಂದ ಕೊಟ್ಟಂತಹ ಮಟನ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ನಾವು ಅಡುಗೆ ಮಾಡಿ ದೇವ್ರಿಗೆ ಫಸ್ಟು ಎಡೆ ಬಡಿಸಿ ಆಮೇಲೆ ಊಟ ಎಲ್ಲ ಮಾಡೋದು. ಅಲ್ಲಿವರೆಗೂ ಎಂಜಲೆಲ್ಲ ಏನೂ ಮಾಡೋಂಗಿಲ್ಲ. 3 ದೇವರು ಪೂಜೆ ಮಾಡಿದ್ದು. 3 ದೇವರು ಪೂಜೆ ಮಾಡೋ ಅಷ್ಟರಲ್ಲಿ ಬೆಳಗ್ಗೆ 10 ಗಂಟೆಲಿ ಸ್ಟಾರ್ಟ್ ಮಾಡಿ ನೋಡಿ 5 ಗಂಟೆ ಆಗಿದೆ. 5 ಗಂಟೆ ಆದರೂ ಇವಾಗ ಅಂದರೆ ಇಲ್ಲಿ ಎಲ್ಲ ಕಡೆನೂ ನಾರ್ಮಲಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ದೇವರೆಲ್ಲ ಮಾಡೋವರೆಗೂ ಮನೇಲಿ ಯಾರೂ ಏನೂ ಅಡುಗೆ ಮಾಡೋಗಿಲ್ಲ, ಮಕ್ಕಳಿರೋ ಮನೆಯವರು ಮಾಡೋ ಆಗಿಲ್ಲ ಅಂತ. ಸೊ ಏನೂ ಮಾಡಿರಲ್ಲ. ಇವಾಗ ಒಲೆ ಅಂಟಿಸಿದ್ದಾರೆ. ಸೊ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಎಷ್ಟು ಟಯರ್ಡು ಅಂದರೆ ನಾನಂತೂ ನಿದ್ದೆ ಹೋಗ್ಬಿಟ್ಟು ಎದ್ದೆ. ನಮ್ಮ ಅತ್ತಿಗೆ ಪಾಪ ರೆಸ್ಟ್ ಮಾಡಿಲ್ಲ, ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ನಮ್ಮ ಅತ್ತಿಗೆ ಅಲ್ಲ, ಇದು ಸಂಜು. ನಮ್ಮ ಅತ್ತಿಗೆ ಎಲ್ಲಿದ್ದಾರೆ? ಅದಕ್ಕೆ
ನೈಟಿಲಿ ಬಂದ್ರು ಅಂದ್ರೆ ಅಡ್ಗೆ ಮಾಡೋ ಫಾರ್ಮಿಗೆ ಬಂದಿದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಏನೇನು ಅದಕ್ಕೆ ಇವತ್ತು ಮೆನು? ದೇವ್ರಿಗೆ ಕಡ್ದಿರೋ ಮರಿನ ಸಪ್ರೇಟ್ ಕೊಡ್ತಾರೆ, ಅದನ್ನ ಸಪ್ರೇಟ್ ದೇವ್ರಿಗೆ ಅಂತ ಮಾಡಿ ಎಂಜಿನ್ ಮಾಡದೆ ಉಪಹಾರ ಅಂತ ಕೊಡ್ಬೇಕು. ಅದನ್ನ ಮಾಡ್ಕೊಡ್ಬೇಕು, ಅದು ಬೇರೆ ಸಪ್ರೇಟ್, ಅದೊಂದು 2 kg ಬರುತ್ತೆ. ಉಪಹಾರ ಕೊಡ್ತಾರಂತೆ. ಸೊ ನನಗೆ ಬೆಳಗ್ಗೆಯಿಂದ ಉಪಹಾರ ಕೊಟ್ಟಿಲ್ಲ. ದೇವರಿಗೆ ಫಸ್ಟ್ ಉಪಹಾರ. ನಾನು ಬೆಳಗ್ಗೆ ನಾಷ್ಟಾನು ಮಾಡಿಲ್ಲ. ಸಾರು, ಚಿಕನ್ ಚಾಪ್ಸು, ಕಬಾಬ್ ಮಾಡೋಣ. ಮಟನಲ್ಲಿ ಅರ್ಧ ಮಟನ್ ಬಿರಿಯಾನಿ ಮಾಡ್ತೀನಿ ನೋಡೋಣ, ಅರ್ಧ ಸಾಂಬಾರು ಮಾಡಿಬಿಡೋಣ. ಏಕೆಂದರೆ ಸುಮ್ಮನೆ ಫುಲ್ಲು ಸಾಂಬಾರು ಅಂದರೆ ವೇಸ್ಟ್. 6 kg ಮಟನ್ನು. ಫಸ್ಟ್ ಇವಾಗ ಸಾಂಬಾರು ಮಾಡಿಬಿಡೋಣ. ಅಡುಗೆ ಎಲ್ಲ ಆಯಿತು, ಆದರೆ ಯಾವ ಅಡುಗೆನೂ ತೋರ್ಸೋಕ್ಕಾಗಿಲ್ಲ. ಇವಾಗ ದೇವ್ರಿಗೆ ಮಾಡಿರೋಂತಹ ಅಡುಗೆನ ಮಾತ್ರ ತೋರಿಸಿ ಇವಾಗ ದೇವ್ರಿಗೆ ಸಪ್ರೇಟ್ ಫಸ್ಟು ಎಡೆ ಕೊಡಬೇಕಲ್ಲ, ಅದನ್ನು ಕೊಡೋಕ್ಕೆ ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ.